ಆಯಿಲ್ ಫ್ರೀ ಮತ್ತು ಶುಗರ್ ಫ್ರೀಯಾಗಿ ಮಾಡಿರುವಂತಹ ಪ್ರೋಟೀನ್ ಲಡ್ಡು ಮಾಡಿದ್ದೀನಿ. ನೋಡಿ, ನೀವು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ನಾನಿವತ್ತು ಒಂದು ಲಡ್ಡು ಅಂತಲೂ ಹೇಳ್ಬೋದು. ಅದನ್ನು ಆಯಿಲ್ ಫ್ರೀ ಆಗಿರೋದು ಮತ್ತು ಶುಗರ್ ಫ್ರೀ ಆಗಿರೋ ಅಂಥದ್ದು, ಏನು ವೆಯ್ಟು ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋರು, ಹಾಗೆಯೇ ಹೆಲ್ತ್ ಮ್ಯಾನೇಜ್ ಮಾಡ್ತಾ ಇರೋರು, ಇಂಥವ್ರಿಗೆಲ್ಲನೂ ಕೂಡ ಡಯಟ್ ಮಾಡ್ತಾ ಇರೋರು, ಇಂಥವ್ರಿಗೆಲ್ಲ ತುಂಬ ಎನರ್ಜಿಯಾಗಿ ಇರೋವಂಥ ಪ್ರೋಟೀನ್ ಲಾಡು ಅಂತಲೇ ಹೇಳ್ಬೋದು. ಲಾಡು ಅಂತ ಹೇಳೋದಕ್ಕೆ ಅಲ್ಲಿ ಶುಗರ್ ಇಲ್ಲ, ಆಯಿಲ್ ಇಲ್ಲ, ಹಂಗಾಗಿ ನಾನು ಪ್ರೋಟೀನ್ ಲಾಡು ಅಂತಲೇ ಹೇಳ್ತೀನಿ. ಈ ಥರ ಒಂದು ಲಡ್ಡು ಅಥವಾ ಲಾಡು ಅಥವಾ ಉಂಡೆ, ಬನ್ನಿ ಮಾಡೋಣ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ಬನ್ನಿ, ನಾನಿಲ್ಲಿ ಏನು ಪ್ರೋಟೀನ್ ಲಡ್ಡುಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತೇಳಿ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತಾ ಹೋಗ್ತೀನಿ. ಇದು ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಕಾಳು, ಬೇಳೆ, ರಾಗಿ, ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ ಇದರಲ್ಲಿ 21 ಇಂಗ್ರೀಡಿಯೆಂಟ್ಸ್ ಇರತಕ್ಕಂಥ ಒಂದು ಮಿಲೆಟ್ ಪೌಡರ್ ಅಂತಾನು ಹೇಳ್ಬೋದು. ನೀವು ಅದು ನಮ್ಮ ಮನೇಲಿ ಇಲ್ಲ ಅಂತ ಹೇಳಿದರೆ ಓನ್ಲಿ ರಾಗಿ ಪೌಡರಿಂದನೂ ಮಾಡ್ಬೋದು ಅಥವಾ ಒಡ್ರಾಗಿ ಪೌಡರಿಂದನೂ ಮಾಡ್ಬೋದು. ನಾನಿಲ್ಲಿ ಮಿಲೆಟ್ ಪೌಡರಿಂದ ಒಂದು ಪ್ರೋಟೀನ್ ಲಡ್ಡು ಮಾಡ್ತಾ ಇದ್ದೀನಿ. ಬನ್ನಿ, ಇದಕ್ಕೆ ಒಂದು ಬೌಲಷ್ಟು ಮಿಲೆಟ್ ಪೌಡರ್ ಅಂತ ತೊಗೊಂಡಿದ್ದೀನಿ, ಅಂದರೆ ಮಾಲ್ಟ್ ಪೌಡರನ್ನು ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 3/4 ಬೌಲು ಇಲ್ಲಿ ಏನೇನು ನ್ಯಾಚುರಲ್ ಸ್ವೀಟನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದೇ ಇದಕ್ಕೆಲ್ಲ ಸ್ವೀಟು. ನೋಡ್ರಿ, ಡೇಟ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು 250 ಗ್ರಾಮಷ್ಟು ಎಲ್ಲ ಬಿಚ್ಚಿಟ್ಕೊಂಡಿದ್ದೀನಿ, ಬೀಜ ಎಲ್ಲನ. ಆನಂತರ ಒಂದು 3 ಬಟ್ಲು ಕೊಬ್ಬರಿನ ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಅಲಂಕಾರಕ್ಕೆ ಅಂತೇಳಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲನೂ ಬಾದಾಮಿ, ಗೋಡಂಬೆ, ದ್ರಾಕ್ಷಿ, ಪಿಸ್ತಾ ಎಲ್ಲನೂ ಒಂದೊಂದು 10 ಪೀಸನ್ನು ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಏಲಕ್ಕಿ ಲವಂಗ ಪುಡಿನೂ ಯೂಸ್ ಮಾಡ್ತಾ ಇದ್ದೀನಿ, ಜೊತೆಗೆ ತುಪ್ಪ ಬಳಸ್ತಾ ಇದ್ದೀನಿ. ಬನ್ನಿ, ಇವಾಗ ಇದನ್ನೆಲ್ಲ ಸೇರಿಸಿ ಒಂದು ಪ್ರೋಟೀನ್ ಲಡ್ಡು ಮಾಡೋಣವಾ. ಫಸ್ಟು ನಾನು ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಳ್ತೀನಿ. ಬನ್ನಿ, ಇವಾಗ ಸ್ಟವ್ ಹಚ್ಕೊಳ್ಳೋಣ. ಇವಾಗ ಇದಕ್ಕೆ ತುಪ್ಪ ಸೇರಿಸೋಣ. ಸ್ವಲ್ಪ ಕರಗಲಿ. ತುಪ್ಪ ಕರಗ್ತಾ ಇದೆ. ಇವಾಗ ಒಂದೊಂದೇ ಆಗಿ ಬಿಸಿ ಮಾಡ್ಕೊಳ್ಳೋಣ. ಫುಲ್ ರೋಸ್ಟ್ ಬೇಡ, ತುಪ್ಪ ಕಾದಿದೆ. ಇದಷ್ಟು ಒಮ್ಮೆಲೆ ಹಾಕಿ ನಾನು ಸ್ವಲ್ಪ ತುಪ್ಪದಲ್ಲಿ ಬಿಸಿ ಮಾಡ್ಕೊತೀನಿ. ಡ್ರೈ ಫ್ರೂಟ್ಸು ಇದು ಅಲಂಕಾರಿಕವಾಗಿ ಉಂಡೆ ಕಟ್ಟಬೇಕಾದ್ರೆ ಯೂಸ್ ಮಾಡ್ತೀನಿ. ಎಲ್ಲದೂ ಆಗುತ್ತೆ, ಜೊತೆಗೂ ಸೇರುತ್ತೆ, ನೋಡೋದಕ್ಕೂ ತುಂಬ ಚೆಂದ ಕಾಣುತ್ತೆ ಅಂತ ಬಿಸಿ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಘಮ ಬಂತು ಇದು. ಇವಾಗ ಇದನ್ನು ತೆಕ್ಕೊಳ್ಳೋಣ. ಇದನ್ನು ನಾನು ಒಂದು ಬೇಸನ್ಗೆ ಹಾಕ್ತೀನಿ. ಇದರಲ್ಲೇ ನಾನು ಲಡ್ಡು ಮಾಡೋದು, ಹಂಗಾಗಿ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕೊಬ್ಬರಿ ಬಿಸಿ ಮಾಡ್ಕೊಳ್ಳೋಣ. ಆಲ್ರೆಡಿ ಬಿಸಿ ಆಗಿದೆ ಅಲ್ವಾ, ಬೇಗ ಕರಗಿಬಿಡುತ್ತೆ. ಫಸ್ಟು ನಾನು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಡಿರೋದನ್ನು ಬಿಸಿ ಮಾಡ್ಕೊತೀನಿ. ಆಲ್ರೆಡಿ ಡ್ರೈ ಆಗಿರೋದನ್ನೇ, ಆದರೆ ಹಿಟ್ಟತ್ರ ನಾವು ಸ್ಟೋರ್ ಮಾಡಿರ್ತೀವಲ್ವ, ಯಾಕೆ ಸ್ವಲ್ಪ ಎಲ್ಲ ಬಿಸಿ ಮಾಡಿದರೆ ಆಯಿತು ಅಂತ ಹೇಳ್ಬಿಟ್ಟು ನಾನು ಅದನ್ನು ಕೂಡ ಬಿಸಿ ಮಾಡ್ಕೊತಾ ಇದ್ದೀನಿ. ಬನ್ನಿ, ಇವಾಗ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಬಾಣಲೆಗೆ. ಹಾಗೆ ಇನ್ನು ಸ್ವಲ್ಪ ಕೊಬ್ಬರಿ ಇತ್ತಲ್ಲ, ಅದನ್ನು ಬಿಸಿ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇದಕ್ಕೆ ನಾವು ತುಪ್ಪನೇ ಯೂಸ್ ಮಾಡಬೇಕಾ? ತುಪ್ಪನೇ ಆಗಬೇಕು. ಇದು ನ್ಯಾಚುರಲ್ ಫ್ಯಾಟ್ ಅಲ್ವಾ, ತುಪ್ಪ ಒಳ್ಳೆಯದು ಹೆಲ್ತಿಗೆ, ನಮ್ಮ ಬೋನ್ಸ್ಗಳಿಗೆಲ್ಲನೂ ಅದು ಒಳ್ಳೆ ಯೂಸ್ ಆಗುತ್ತೆ ಆಯಿಲ್ ಹಾಕ್ದಂಗೆ. ಹಾಗಾಗಿ ತುಪ್ಪನೇ ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಕೊಬ್ಬರಿಯಲ್ಲೇ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಅದಕ್ಕೇ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇರೋದು. ಇದು ಮಕ್ಕಳಿಗಂತೂ ತುಂಬ ಒಳ್ಳೆ ಪೌಷ್ಟಿಕ ಆಹಾರ, ಮತ್ತು ಬಾಣಂತಿಯರಿಗೆ, ಆಮೇಲೆ ಹೆಲ್ತ್ ಕಾನ್ಷಿಯಸ್, ಸ್ವಲ್ಪ ಕಮ್ಮಿ ಆಗಿರೋರು, ಹೆಲ್ತ್ ಕಾನ್ಷಿಯಸ್, ಈಗ ಇದನ್ನ ಶುಗರ್ ಇರೋರು ತಿನ್ಬೋದು ಎಲ್ಲ. ಯಾಕೆಂದ್ರೆ ಅವ್ರಿಗೆ ಸ್ವೀಟ್ ಕ್ರೇವಿಂಗ್ಸ್ ಇರುತ್ತೆ, ಒಬ್ಬೊಬ್ರು ತುಂಬ ಇರುತ್ತೆ ಶುಗರ್, ಅವ್ರು ತಿನ್ನೋದಕ್ಕಾಗಲ್ಲ. ಏನಿಲ್ಲ, ತಿನ್ಬೋದು. ನಾವು ಡೇಟ್ಸನ್ನು ಪ್ರತಿದಿನ ಒಬ್ಬ ಮನುಷ್ಯ ದಿನಕ್ಕೊಂದು ಡೇಟ್ಸನ್ನು ತಿಂದರೆ ತುಂಬ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತಾರೆ. ಹಂಗಾಗಿ ನಾನು ನ್ಯಾಚುರಲ್ ಶುಗರ್ ಅದು, ಹಂಗಾಗಿ ಅದನ್ನೇ ಬಳಸಿ ಮಾಡೋದ್ರಿಂದ ಎಲ್ಲರೂ ತಿನ್ಬೋದು ಇದನ್ನು. ಅವ್ರಿಗೋಸ್ಕರನೇ ಇದು ಆ್ಯಕ್ಚುಲಾಗಿ ಮಾಡ್ತಾ ಇರೋದು. ನಾನು ಹೇಳ್ಬೇಕಂದ್ರೆ ಡಯಾಬಿಟಿಕ್ ಪೇಷಂಟ್ಗಂತೂ ಮಾಡಿಸಿದಂತಹ
ಒಂದು ಲಾಡು ಅಂತಲೇ ಹೇಳ್ಬೋದು. ಇವಾಗ ತುಪ್ಪ ಹಾಕಿ ಸ್ವಲ್ಪ ತುಪ್ಪನ ಹಾಕೋಣ. ಇಷ್ಟೇ ತುಪ್ಪದಲ್ಲಿ ನಾವು ಮಿಲೆಟ್ ಪೌಡರನ್ನು, ಇದು ಆಲ್ರೆಡಿ ಎಲ್ಲ ತೊಳೆದು ಒಣಗಿಸಿ ಎಲ್ಲ ಹುರಿದು ಮಾಡಿರೋಂಥ ಪೌಡರೇ, ಆದರೂ ಜಿನ್ ಮಾಡಿಸಿದಾಗ ಒಂದು ಪೌಡರ್ ಬರುತ್ತೆ, ಅದು ಸ್ವಲ್ಪ ಹಸಿ ವಾಸನೆ ಇರುತ್ತೆ. ಈ ಥರ ನಾವು ಉಂಡೆ ಏನಾದರೂ ಕಟ್ಟಬೇಕಾದ್ರೆ ಮಾಲ್ಟ್ ಮಾಡ್ಕೋಬೇಕಾದ್ರೆ ಬಿಸಿ ಮಾಡಿ ಕುದಿಸ್ತೀವಲ್ವಾ, ಇವಾಗ ಉಂಡೆಗೆ ಒಂದು ಬಿಸಿ ಮಾಡಿದರೆ ಆ ಸ್ಮೆಲ್ಲೆಲ್ಲ ಹೋಗುತ್ತೆ ಅನ್ನೋ ಉದ್ದೇಶದಿಂದ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಆಲ್ರೆಡಿ ಫ್ರೈ ಆಗಿರೋದೇ ಇದು. ಸ್ವಲ್ಪ ಚೆನ್ನಾಗಿ ಘಮ ಬರುತ್ತೆ ಇದೊಂದು. ಆ ಘಮ ಬರೋವರೆಗೂ ಸಣ್ಣ ಉರಿಲೇನೆ ಇದನ್ನು ಹುರ್ಕೊಳ್ಳೋಣ ಒಂದು ಸ್ವಲ್ಪ. ನಾನಂತೂ ಪಿ ಜಿಲಿದ್ದಾಗ ಸಖತ್ ಮಿಸ್ ಮಾಡ್ಕೊಳ್ತೀನಿ ಮಾಲ್ಟ್ ಕುಡಿಯೋದು. ಅದಕ್ಕೆ ಮತ್ತೆ ಉಂಡೆ ಮಾಡಿಕೊಡ್ತಾ ಇರೋದು. ದಿನಕ್ಕೊಂದು ಲಾಡು ಉಂಡೆ ಅಂದರೆ ಚಿಕ್ಕದಾಗಿ ಕಟ್ಟಬೇಕು, ದೊಡ್ಡದಾಗಿ ಕಟ್ಟಬಾರ್ದು. ಒಂದೊಂದು ತಿಂತ ಬಂದರೆ ಇದಕ್ಕೆ ಮೆಂತ್ಯ, ಇವನ್ ಎಲ್ಲ ಥರ ಕಾಳು ಸಿರಿಧಾನ್ಯನೂ ಯೂಸ್ ಮಾಡಿರೋದ್ರಿಂದ ಯೂಸ್ ಆಗುತ್ತೆ. ಮಾಲ್ಟ್ ಕುಡಿದಷ್ಟೇ ಶಕ್ತಿ ಸಿಗುತ್ತೆ. 1 ಸ್ಪೂನ್ ತಿನ್ನಬೇಕು ದಿನಕ್ಕೆ. ಸ್ಟಾರ್ಟಿಂಗ್ ನಾನು ಎಷ್ಟು ಹೇಟ್ ಮಾಡ್ತಿದ್ದೆ ಗೊತ್ತಾ ಮಾಲ್ಟ್ ಕುಡಿಯೋದಕ್ಕೆ. ಇವಾಗ ಮಾಲ್ಟ್ ಬೇಕು ಅಂತ ಅದಂತೂ ಹೇಳೇ ಇಲ್ಲ. ನಾನು ಫಸ್ಟ್ ನಾನು ಇವ್ರನ್ನೆಲ್ಲ ಒಪ್ಪಿಸಿ ಮಾಲ್ಟನ್ನು ಅಭ್ಯಾಸ ಮಾಡಿಸಿದ ಒಂದು ಹಿಸ್ಟ್ರಿನೇ ಇದೆ. ಒಬ್ಬೊಬ್ಬರು ಒಂದೊಂದು ಡ್ರಾಮಾ ಆಡೋರು. ಬೇಡ ನನಗೆ ಹಶ್ವಾಗಿಲ್ಲ, ವಾಕರಿಕೆ ಬರುತ್ತೆ, ಏನೇನೋ ಹೇಳೋರು. ಇವಾಗ ಮಾಡದೇ ಇದ್ದರೆ ಈ ಮಕ್ಕಳು ಹಾಲು ಕೊಡದೇ ಇದ್ದಾಗ ಹೆಂಗೆ ಕಾಟ ಮಾಡ್ತಾರೋ, ಅಮ್ಮ ಯಾಕಮ್ಮ ಮಾಲ್ಟ್ ಮಾಡಿಲ್ಲ ಅಂತ ಕೇಳ್ತಾರೆ. ಬಂದರೆ ತಗೊಂಡೋಗ್ತಾರೆ ಕೂಡ ಅಲ್ಲಿ ಮಾಡ್ಕೊಳ್ಳೋಕ್ಕೆ. ಆ ಥರ ಮ್ಯಾಜಿಕ್ ಮಾಡಿಬಿಟ್ಟಿದೆ ನಮ್ಮನೆ ಮಾಲ್ಟ್ ಪೌಡರು. ನಾನು ತುಂಬ ಜನಕ್ಕೆ ಕೊಡ್ತೀನಿ ಮಾಲ್ಟ್ ಪೌಡರು ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮನೆಗೆ ಮಾಡ್ಕೊಳ್ಳೋದ್ರಲ್ಲೇ ಹೆಚ್ಚಿಗೆ ಮಾಡಿ ನಾನು ಕಸ್ಟಮರ್ಗಳಿಗೂ ಕೊಡ್ತಾ ಇರ್ತೀನಿ ಅವಾಗವಾಗ. ನೋಡಿ, ಹಿಟ್ಟಿನ ಮೇಲೆ ನಿಮಗೆ ಲೈಟಾಗಿ ಒಂದು ಫಾಕ್ ಕಾಣ್ತಾ ಇದೆಯಲ್ಲ, ನೋಡಿ ಈ ಥರ ಆಗಬೇಕು. ಹಿಟ್ಟು ಚೆನ್ನಾಗೆಲ್ಲ ಫ್ರೈ ಆದಾಗ ಒಂದು ಮೇಲೆ ಹವ ಬರುತ್ತೆ. ಇಲ್ಲಿ ಕಾಣ್ತಾ ಇರ್ಬೋದು ಲೈಟಾಗಿ ನಿಮಗೆ. ಈ ಥರ ಆದಾಗ ಇದನ್ನು ನಾವು ತಗೊಂಡಿರೋ ಅಂಥ ಬೇಸನ್ಗೆ ಇದನ್ನ ಹಾಕ್ಕೊಳ್ಳೋಣ. ಸಾಕು, ಇಷ್ಟು ಫ್ರೈ ಆಗಿರೋದು. ಒಂದು ಘಮ ಬರ್ತಾ ಇದೆ. ಇವಾಗ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಅದನ್ನು ತೆಗಿಯಂತಡಿ, ಇದರಲ್ಲೇ ಬಿಡೋಣ ಒಂದು ಸ್ವಲ್ಪ ಹೊತ್ತು. ಅಷ್ಟರೊಳಗೆ ನಾವು ಡೇಟ್ಸ್ ಅಂತ ತಗೊಂಡಿದ್ವಲ್ಲ ಅದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ. ಅದರಿಂದನೇ ಉಂಡೆ ಕಟ್ಟೋದ್ರಿಂದ ಬ್ಲೆಂಡ್ ಮಾಡ್ಕೊಳ್ಳೋಣ. ಅದನ್ನು ಬನ್ನಿ, ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ ಅಷ್ಟು ಒಂದು ಸರ್ತಿ. ಸ್ವಲ್ಪನೇ ಮಾಡೋಣ ಅನಿಸುತ್ತೆ, ಯಾಕೆಂದರೆ ಭಾಳ ಇರೋದ್ರಿಂದ. ಇದಕ್ಕೆ ಒಂಚೂರು ಈ ಪೌಡರ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕೋಣ. ಅದನ್ನೆಲ್ಲ ಒಂದು ಸರಿ ಮಿಕ್ಸ್ ಮಾಡೋಣ. ಸ್ವಲ್ಪ ತಣ್ಣಗಾಗಲಿ, ನಾನು ಕೈ ಹಾಕಿ ಕಲಸೋದಕ್ಕೆ ಇದು ಹಿಟ್ಟೆಲ್ಲ ತಣ್ಣಗಾಗಲಿ, ಇದ್ರ ಜೊತೆಗೆ ಹೊಂದ್ಕೊಳ್ಳಿ ಅಂತ ಇದಷ್ಟೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೈಡಿಗಿದೆ ನೋಡಿ ಡೇಟ್ಸು. ಘಮ ಘಮ ಅಂತ ಇದೆ. ಸ್ವಲ್ಪ ತಣ್ಣಗಾಗಲಿ ಇನ್ನೊಂದು ಸ್ವಲ್ಪ. ಇವಾಗ ಸ್ವಲ್ಪ ತಣ್ಣಗಾಗಿದೆ. ಇವಾಗ ಇದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡೋಣ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಬನ್ನಿ, ಇವಾಗ ಕೈಯೆಲ್ಲ ಹಾಕ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇನ್ನೂ ಬಿಸಿ ಹೋಗಿಲ್ಲ. ಇದರಲ್ಲಿ ಮಿಲೆಟ್ ಪೌಡರ್ ಹುರ್ಕೊಂಡಿದ್ವಲ್ಲ, ನೋಡ್ತಾ ಇರ್ಬೋದು. ಇವಾಗ ಉಂಡೆ ಕಟ್ಟೋದಕ್ಕೆ ಶುರು ಮಾಡೋಣ. ಕೊಬ್ಬರಿ ಇತ್ತಲ್ಲ, ಇದನ್ನು ಸೇರಿಸ್ಕೊಂತೀನಿ ಇದಕ್ಕೆ. ನೋಡಿ,
ಇನ್ನೊಂದು ಸರ್ತಿ ಮೇಲ್ಮೇಲೆ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟೋಣ. ಇವಾಗ ಬನ್ನಿ ಕಟ್ಟೋಣ. ಸಣ್ಣದಾಗೆ ಕಟ್ಕೊಳ್ಳೋಣ, ಅತಿ ದೊಡ್ಡದು ಬೇಡ ನೋಡಿ, ಬೇಗ ಬೇಗ ಕಟ್ಟಬೇಕು. ಎಷ್ಟು ಹೂವಾದಂಗಾಗಿದೆ ಗೊತ್ತಾ ಇದು. ತುಪ್ಪ ಚೆನ್ನಾಗಿ ತುಪ್ಪ ಇದೆಯಲ್ಲ, ತುಪ್ಪ ಕೊಬ್ಬರಿ ಇರೋದು ಆಯಿಲ್ ತುಪ್ಪ ಹಾಕಿದ್ದೀವಲ್ಲ, ಚೆನ್ನಾಗಿ ಹುರಿದಿದ್ದೀವಿ. ಡ್ರೈ ಫ್ರೂಟ್ಸ್ ಒಳಗಿರೋ ತುಪ್ಪ. ಬೇಗ ಬೇಗ ಇದು ಒಂದು ತಿಂದು ಹಾಲು ಕುಡಿದ್ರೆ, ನೀರು ಕುಡಿದ್ರೆ ಸಾಕು. ನೀರು ಕುಡಿದ್ರೆ ಒಂದು ಲೋಟ ಉಂಡೆ ತಿಂದು ಹಾಲೇ ಕುಡಿಬೇಕಂತೇನಿಲ್ಲ. ಅಷ್ಟು ಉಂಡೆಗಳನ್ನ ಕಟ್ಟಿ ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ನೋಡ್ತಾ ಇರ್ಬೋದು ನೀವು, ಡ್ರೈ ಫ್ರೂಟ್ಸ್ ಎಲ್ಲ ಹೆಂಗೆ ಕಾಣ್ತಿದೆ. ನೀವು ಇದಕ್ಕೆ ಬೇಕು ಅಂದರೆ ಸ್ವೀಟ್ ನಮಗೆ ಬೇಕಿನ್ನ ಸ್ವಲ್ಪ ಅಂತ ಹೇಳಿದರೆ ಈ ಥರ ಬೆಲ್ಲದ ಪುಡಿಯನ್ನಾದರೂ ಹಾಕ್ಕೋಬೋದು, ಅಥವಾ ಬೆಲ್ಲವನ್ನು ಹಾಗೆ ಕಾಸಿ ಹಾಕ್ಕೋಬೋದು. ತುಂಬ ಸಿಹಿನೂ ಆಗಿರುತ್ತೆ, ಚೆನ್ನಾಗಿರುತ್ತೆ. ನಾನಿಲ್ಲಿ ಡೇಟ್ಸನ್ನೇ ತುಂಬ ಹೇರಳವಾಗಿ ಬಳಸಿ ಈ ಥರ ಉಂಡೆ ಮಾಡಿದ್ದೀನಿ. ನೋಡಿ, ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಬನ್ನಿ ಇವಾಗ ಅದ್ರದ್ದು ಟೇಸ್ಟ್ ಹೇಗಿದೆ ಅಂತೇಳಿ ನಾನು ನಿಮಗೆ ನೋಡಿ. ಉಂಡೆ ಈ ಥರ ರೆಡಿಯಾಗಿದೆ. ಒಂದನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ಸಾಫ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ತುಪ್ಪ ನೋಡಿ ಹೊರ ಕೊಡ್ತಾ ಇದೆ ಗೊತ್ತಾ, ಎಲ್ಲ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಅಂದರೆ ಎಷ್ಟು ಸ್ಮೂತಾಗಿದೆ ನೋಡಿದ್ರಾ. ವಾವ್, ನೋಡಿ ಡ್ರೈ ಫ್ರೂಟ್ಸು, ಎಲ್ಲ ಥರ ಡ್ರೈ ಫ್ರೂಟ್ಸು ನಮಗೆ ಅಗಿಬೇಕಾದ್ರೆ ಅದು ಇದನ್ನು ಬಿಟ್ಕೊಳ್ಳುತ್ತೆ ರುಚಿನ. ಎಷ್ಟು ಚೆನ್ನಾಗಿ ಆಗಿರುತ್ತೆ. ಬನ್ನಿ ಇವಾಗ ಟೇಸ್ಟ್ ನೋಡೋಣ. ಎಷ್ಟು ಸಾಫ್ಟ್ ಇದೆ ಅಂತ ಹೇಳಿದರೆ ಹಲ್ಲಿಲ್ದೇವರು ಕೂಡ ಚೆನ್ನಾಗಿ ತಿನ್ಬೋದು. ಬಟ್ ಡ್ರೈ ಫ್ರೂಟ್ಸನ್ನು ನುಣ್ಣಗೆ ಪುಡಿ ಮಾಡಾಕ್ಬೇಕು, ಮುದುಕರಿ ಮಾಡ್ಕೊಡೋದಾದರೆ ಸಕ್ಕ ಟೇಸ್ಟಿಯಾಗಿರುತ್ತೆ. ಮಾತ್ರ ಮಾಡ್ಕೊಳ್ಳಿ. ನಿಮಗೆ ಮಿಲೆಟ್ಸ್ ಪೌಡ್ರ್ ಇಲ್ಲ ಮನೆಯಲ್ಲೇ ಅಂದರೆ ಇವನ್ ಮುದ್ದೆ ಮಾಡ್ತೀರಲ್ಲ ರಾಗಿ ಹಿಟ್ಟು, ಅದರಲ್ಲಿ ಮಾಡ್ಕೊಳ್ರಿ. ದಿನ ಒಂದು ಉಂಡೆ ತಿನ್ನಿರಿ. ಈ ಥರ ಡೇಟ್ಸು ಎಲ್ಲ ಹಾಕ್ಬಿಟ್ಟು, ಶುಗರ್ ಫ್ರೀ ಇದು, ಓನ್ಲಿ ಡೇಟ್ಸನ್ನು ಮಾತ್ರ ಯೂಸ್ ಮಾಡಿ ಮಾಡ್ಕೊಂಡಿರೋ ಅಂಥ ಉಂಡೆ, ಪ್ರೋಟೀನ್ ಉಂಡೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮಾಡಿರೋ ಉಂಡೆ, ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಬಾಯ್.